ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ಈಗಾಗಲೇ ನಾವು ಎಲ್ಲ ಶಿಕ್ಷಕರು ರೂಪಣಾತ್ಮಕ ಪರೀಕ್ಷೆಗಳನ್ನು ನಡೆಸಿದ್ದೇವೆ. FA1, FA2, FA3, FA4 ಹಾಗೂ ಈ ಅಂಕಗಳನ್ನು ಪರಿವರ್ತಿಸಿ ಗ್ರೇಡ್ಗಳನ್ನು ಹಾಕಬೇಕಾಗಿದೆ. ನಾವು ರೂಪಣಾತ್ಮಕ ಪರೀಕ್ಷೆಗಳನ್ನು ಅಂದರೆ FA ಟೆಸ್ಟ್ಗಳನ್ನು 20 ಅಂಕಗಳಿಗೆ ನಡೆಸಲಾಗಿದೆ. ಈ ಅಂಕಗಳನ್ನು 15 ಅಂಕಗಳಿಗೆ ಪರಿವರ್ತಿಸಿ ನಾವು ಗ್ರೇಡ್ಗಳನ್ನು ತುಂಬಬೇಕಾಗಿದೆ. ಈ ಒಂದು ಕಾರ್ಯ ಕೆಲವೊಮ್ಮೆ ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದ ನಾವು ಈ ಎಕ್ಸೆಲ್ ಶೀಟಿನ ಮೂಲಕ ಯಾವ ರೀತಿ ನಾವು ಅಂಕಗಳನ್ನು ತುಂಬಿ ಅಂಕಗಳನ್ನು ಪರಿವರ್ತನೆ ಮಾಡಿ ಹಾಗೂ ಗ್ರೇಡ್ಗಳನ್ನು ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಎಕ್ಸೆಲ್ ಶೀಟನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ತಿಳಿದುಕೊಳ್ಳೋಣ. ಈ ಒಂದು ಎಕ್ಸೆಲ್ ಶೀಟ್ಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡೋ ಅಪ್ಲಿಕೇಶನ್ಸ್ ಅಂದರೆ WPS ಅಪ್ಲಿಕೇಶನ್ಸ್ ಮತ್ತು ಶೀಟ್ಸ್ ಅಂತ ಒಂದು ಅಪ್ಲಿಕೇಶನ್ಸ್ ಇದೆ. ಈ ಎರಡು ಅಪ್ಲಿಕೇಶನ್ನಲ್ಲಿ ಈ ಒಂದು ಫೈಲ್ ಓಪನ್ ಆಗುತ್ತೆ. ನಾವೀಗ ಈ ಎಕ್ಸೆಲ್ ಶೀಟನ್ನು ಬಳಸೋ ವಿಧಾನವನ್ನು ನೋಡೋಣ. ಮೊದಲು ಶಾಲಾ ಹೆಸರನ್ನು ತುಂಬಿಕೊಳ್ಳೋಣ. ಈ ಶಾಲಾ ಹೆಸರನ್ನು ತುಂಬಿಕೊಳ್ಳೋಕ್ಕೆ ಮೊದಲಿಗೆ ಇದನ್ನು ಎಡಿಟ್ ಮೋಡ್ಗೆ ಹಾಕೊಳ್ಳೋಣ. ಎಡಿಟ್ ಮೋಡ್ಗೆ ಹಾಕೋಬೇಕಂದ್ರೆ ಇಲ್ಲಿ ಡಬಲ್ ಕ್ಲಿಕ್ಕನ್ನು ಮಾಡಿದಾಗ ಎಡಿಟ್ ಮೋಡ್ ಬರುತ್ತೆ. ಸೊ ಇಲ್ಲಿ ಸ್ಕೂಲ್ ಹೆಸರನ್ನು ತುಂಬಿಕೊಳ್ಳೋಣ. ನಾನೀಗ ಸುಮ್ಮನೆ ಯಾವುದಾದ್ರೂ ಹೆಸರು ಹಾಕ್ತೀನಿ. ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ. ಈ ಲೈಟ್ ಮಾರ್ಕನ್ನು ಒತ್ತೋಣ. ಅಲ್ಲಿ ಓಕೆ ಹೆಸರು ಬರುತ್ತೆ. FA1, FA2, FA3, FA4 ಅದರಲ್ಲಿ ನಾವು ಯಾವ ಒಂದು ಈಗ FAಗಳನ್ನು ತುಂಬ್ತಾ ಇದ್ದೀವಿ, ಯಾವ ಟೆಸ್ಟನ್ನು ತುಂಬ್ತಾ ಅಂದರೆ FA3, FA4ಗಳನ್ನು ತುಂಬ್ತಾ ಇದ್ದೇವೆ. ಸೊ FA1, FA2 ನೀವು ತುಂಬೋದು. ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. FA ನಮಗೆ ಸದ್ಯಕ್ಕೆ ಬೇಕಾಗಿರೋದು FA3 ಮತ್ತು FA4, FA3 ಆ್ಯಂಡ್ FA4 ಈಗ ಬೇಕಾಗಿರೋದು. ಸೊ ಓಕೆ ರೈಟ್ ಮಾರ್ಕ್. ನಾವೀಗ ಸ್ಟೂಡೆಂಟ್ ನೇಮನ್ನು ತುಂಬೋಣ. ಈಗಾಗಲೇ ಒಂದು ಕಾಲಮ್ ತುಂಬಿದೆ. ನಾವು ಎರಡನೇ ಕಾಲಮನ್ನು ತುಂಬೋಣ. ಸೀರಿಯಲ್ ನಂಬರ್ 1 ಓಕೆ. ಸೀರಿಯಲ್ ನಂಬರ್ 2 ಇಲ್ಲಿ ರೈಟ್ ಮಾರ್ಕ್ ಹಾಕೋಣ. ಈಗ ಸ್ಟೂಡೆಂಟ್ ನೇಮನ್ನು ಹಾಕಿಕೊಳ್ಳೋಣ. ಕುಮಾರ್ ಅಂತ ಹಾಕಿಕೊಳ್ಳೋಣ. ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡೋಣ. ಈಗ FA3 20 ಅಂಕಗಳಿಗೆ ಪರೀಕ್ಷೆ ನಡೆಸಲಾಗಿದೆ. 20 ಅಂಕಗಳಿಗೆ ಪಡೆದ ಅಂಕಗಳನ್ನು ಇಲ್ಲಿ ತುಂಬೋಣ. 15 ಅಂಕ ಪಡೆದಿದ್ದಾನೆ ಅಂತ ತುಂಬೋಣ. ಇಲ್ಲಿ 15 ಅಂಕಗಳನ್ನು ತುಂಬಿದಾಗ 20ಕ್ಕೆ 15 ತೊಗೊಂಡ್ರೆ 15 ಅಂಕಗಳಿಗೆ ಕನ್ವರ್ಟ್ ಆದಾಗ 11.25 ಆಗುತ್ತೆ. ಅದನ್ನು ಗ್ರೇಡ್ಗೆ ಕನ್ವರ್ಟ್ ಮಾಡಿದಾಗ A ಗ್ರೇಡ್ ಆಗಿದೆ. ಅದೇ ರೀತಿ FA4 ತುಂಬೋಣ. FA4 20ಕ್ಕೆ 16 ಅಂಕ ತೆಗೆದುಕೊಂಡ್ರೆ 15 ಅಂಕಗಳಿಗೆ 12 ಆಗಿ ಕನ್ವರ್ಟ್ ಆಗಿದೆ ಮತ್ತು ಗ್ರೇಡ್ A ಆಗಿ ಜನ್ರೇಟ್ ಆಗಿದೆ. ಇನ್ನೊಂದು ವಿದ್ಯಾರ್ಥಿ ಹೆಸರನ್ನು ತುಂಬೋಣ. ಸೀರಿಯಲ್ ನಂಬರ್ 3 ರಮಾ ಅಂತ ತುಂಬೋಣ. ಇಲ್ಲಿ FA3 20 ಅಂಕಗಳಿಗೆ ಪಡೆದ ಅಂಕ 19, 20 ಅಂಕಗಳಿಗೆ ಪಡೆದ 19, 15 ಅಂಕಗಳಿಗೆ 14.25 ಆಗಿ ಪರಿವರ್ತನೆ ಆಗಿದೆ ಮತ್ತು ಗ್ರೇಡ್ ಜನ್ರೇಟ್ ಆಗಿದೆ A+. ಈಗ FA4 ತುಂಬೋಣ. 17 ಅಂಕಗಳನ್ನು ಪಡೆದಿದ್ದಾನೆ ಅಂತ ತಿಳ್ಕೊಳ್ಳೋಣ. 20 ಅಂಕಗಳಿಗೆ 17 ಅಂಕ ಪಡೆದಾಗ 15 ಅಂಕಗಳಿಗೆ 12.75 ಅಂಕಗಳಾಗಿ ಪರಿವರ್ತನೆ ಆಗಿದೆ ಮತ್ತು ಗ್ರೇಡ್ A ಆಗಿ ಜನ್ರೇಟ್ ಆಗಿದೆ. ಈ ರೀತಿಯಾಗಿ ನಾವು FA3 ಮತ್ತು FA4 ಅಂಕಗಳನ್ನು ಎಕ್ಸೆಲ್ ಶೀಟ್ನಲ್ಲಿ ತುಂಬಬಹುದು. ನಾವಿಲ್ಲಿ ಸಬ್ಜೆಕ್ಟ್ನು ಕೂಡ ಹಾಕ್ಕೋಬೋದು. ಸಬ್ಜೆಕ್ಟ್ ಇಲ್ಲಿ ಯಾವುದೂ ಹಾಕಿಲ್ಲ. ಸಬ್ಜೆಕ್ಟ್ ಹಾಕ್ಕೋಬೋದು. ಇಲ್ಲಿ ಸಬ್ಜೆಕ್ಟ್ ನೀವು ಯಾವ ವಿಷಯದ ಒಂದು ಅಂಕಪಟ್ಟಿಯನ್ನು ತಯಾರು ಮಾಡ್ತಿದ್ರೋ ಆ ಒಂದು ಅಂಕಪಟ್ಟಿಯನ್ನು ತೆಗೆದುಕೊಳ್ಳೋಣ. ನಾನಿಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆ ರೈಟ್. ಈ ರೀತಿಯಾಗಿ ನಾವು FA3 ಮತ್ತು FA4 ವೈಯಕ್ತಿಕ ಅಂಕಪಟ್ಟಿಯನ್ನು ಈ ರೀತಿ ತಯಾರು ಮಾಡ್ಬೋದು. ಈಗ ಮುಂದಿನದಾಗಿ ಈ ಎಕ್ಸೆಲ್ ಶೀಟ್ನಲ್ಲಿ ಶೀಟ್ 2ಗೆ ಹೋಗೋಣ. ಈ ಶೀಟ್ನಲ್ಲಿ SA2 ಎಕ್ಸಾಮ್ ನಡೆಸಿದ ಮೇಲೆ ವ್ಯಾಲ್ಯೂಯೇಷನ್ ಮಾಡಿ 40 ಅಂಕಗಳಿಗೆ ಪಡೆದ ಅಂಕಗಳನ್ನು ತುಂಬೋದು ಹಾಗೂ ಮೌಖಿಕಕ್ಕೆ ಪಡೆದ ಅಂಕಗಳನ್ನು ತುಂಬಿ ಟೋಟಲ್ 50ಕ್ಕೆ ಎಷ್ಟಾಗುತ್ತೆ ಮತ್ತು 20 ಅಂಕಕ್ಕೆ ಕನ್ವರ್ಟ್ ಮಾಡಿ ಗ್ರೇಡನ್ನು ಜನ್ರೇಟ್ ಮಾಡುವ ವಿಧಾನವನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ತರಗತಿ 4ನೇ ತರಗತಿ ತೊಗೊಂಡಿದ್ದೇನೆ. ಸಬ್ಜೆಕ್ಟು EVS ಅಂತ ಹಾಕ್ತಾ ಇದ್ದೀನಿ.
ಓಕೆ, ಈಗಾಗಲೇ 4 ವಿದ್ಯಾರ್ಥಿಗಳ ಅಂಕಗಳನ್ನು ತುಂಬಲಾಗಿದೆ. ಈಗ ಮುಂದಿನದಾಗಿ ತುಂಬೋಣ. ಸೀರಿಯಲ್ ಸಂಖ್ಯೆ 5 ಓಕೆ ಹಾಕೋದು. ವಿದ್ಯಾರ್ಥಿ ಹೆಸರನ್ನು ತುಂಬೋಣ. ಓಕೆ, ಇಲ್ಲಿ SA2ನಲ್ಲಿ 40 ಅಂಕಗಳಿಗೆ ಪಡೆದ ಅಂಕಗಳನ್ನು ಇಲ್ಲಿ ತುಂಬೋಣ. ನಾವು ಉದಾಹರಣೆಗೆ 35 ಅಂಕ ತುಂಬ್ತಾ ಇದ್ದೀನಿ. ಓಕೆ, 35 ಅಂಕ 40ಕ್ಕೆ. ಓರಲ್ 10ಕ್ಕೆ 8 ಅಂಕವನ್ನು ಪಡೆದಿದ್ದಾರೆ. ಅದು ಟೋಟಲ್ ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತೆ. ಟೋಟಲ್ 50ಕ್ಕೆ 43 ಅಂಕ ಪಡೆದಿದ್ದಾರೆ ಟೋಟಲ್ ಆಗಿ. ಅದು 20 ಅಂಕಕ್ಕೆ 17.2 ಆಗಿ ಕನ್ವರ್ಟ್ ಆಗಿದೆ ಮತ್ತು ಗ್ರೇಡ್ ಎ ಜನರೇಟ್ ಆಗಿದೆ. ಈಗ ಮತ್ತೊಂದು ವಿದ್ಯಾರ್ಥಿಯ ಒಂದು ಅಂಕಗಳನ್ನು ತುಂಬೋಣ. ಸೀರಿಯಲ್ ನಂಬರ್ 6. ನಲವತ್ತು ಅಂಕಕ್ಕೆ 25 ಅಂಕಗಳನ್ನು ಪಡೆದಿದ್ದಾನೆ. ಓರಲ್ 6 ಅಂಕ. ಇಲ್ಲಿ 50ಕ್ಕೆ ಟೋಟಲ್ ಒಟ್ಟು 50 ಅಂಕಕ್ಕೆ 31 ಅಂಕಗಳಾಗಿವೆ. ಅದನ್ನೇ ನಾವು 20 ಅಂಕಕ್ಕೆ ಪರಿವರ್ತನೆಯಾಗಿದ್ದು 12.4 ಮತ್ತು ಗ್ರೇಡ್ B+ ಆಗಿ ಜನರೇಟ್ ಆಗಿದೆ. ಈ ರೀತಿಯಾಗಿ ನಾವು SA2 ಅಂಕಪಟ್ಟಿಯನ್ನು ತುಂಬಬಹುದು. ಇದೇ ಎಕ್ಸೆಲ್ ಶೀಟಲ್ಲಿ ನಾವು 3ನೇ ಶೀಟ್ಗೆ ಹೋಗೋಣ. ಈ 3ನೇ ಶೀಟು ಕ್ರೋಢೀಕೃತ ಅಂಕಪಟ್ಟಿಯನ್ನು ತುಂಬುವುದಾಗಿದೆ. ಈಗಾಗಲೇ FA3, FA4 ಮತ್ತು SA2ನ ಅಂಕಪಟ್ಟಿಯನ್ನು ನಾವು ಫಿಲಪ್ ಮಾಡಿಕೊಂಡಿಟ್ಟಿರ್ತೇವೆ. FA3 ಮತ್ತು FA4 SA2ಗಳನ್ನು ಅಂಕಗಳನ್ನು ವಿಷಯವಾರು ನಾವಿಲ್ಲಿ ತುಂಬಿದರೆ ಗ್ರೇಡ್ ಮತ್ತು ಟೋಟಲ್ ಅಂಕಗಳು ಮತ್ತು ಫಲಿತಾಂಶ ಇವೆಲ್ಲ ಆಟೋಮೆಟಿಕ್ಕಾಗಿ ಜನರೇಟ್ ಆಗ್ತವೆ. ಇದನ್ನು ಹೇಗೆ ತುಂಬಬೇಕಂತ ನೋಡೋಣ. ಈಗಾಗಲೇ FA3 ಅಂಕಗಳನ್ನು ನಾವು ಜನರೇಟ್ ಮಾಡಿರೋದನ್ನು ತುಂಬೋಣ. 14 ಅಂಕ, ಇಲ್ಲಿ 10 ಅಂಕ. SA2 16 ಅಂಕ. ಈ ರೀತಿ ತುಂಬಿದಾಗ ಈಗಾಗಲೇ SA1ನಲ್ಲಿ ಪಡೆದಂಥ ಅಂಕಗಳು ಟೋಟಲ್ ಅಂಕಗಳು 50ಕ್ಕೆ 32 ಇದೆ ಮತ್ತು ಗ್ರೇಡ್ B+. ಅದೇ ರೀತಿಯಾಗಿ SA2 ಟೋಟಲ್ ಅಂಕ 50ಕ್ಕೆ 40 ಅಂಕಗಳನ್ನು ಪಡೆದು ಎ ಗ್ರೇಡ್ ಪಡೆದಿದ್ದಾರೆ. ಗ್ರ್ಯಾಂಡ್ ಟೋಟಲ್ ಕನ್ನಡಕ್ಕೆ 100ಕ್ಕೆ 72 ಅಂಕಗಳನ್ನು ಪಡೆದು ಎ ಗ್ರೇಡನ್ನು ಪಡೆದಿದ್ದಾರೆ. ಈಗ ಇಂಗ್ಲೀಷ್ ಅಂಕಗಳನ್ನು ತುಂಬೋಣ. 15ಕ್ಕೆ 12, 13 ಅಂಕಗಳನ್ನು ಪಡೆದಿದ್ದಾರೆ. 20ಕ್ಕೆ 14 ಅಂಕಗಳನ್ನು ಪಡೆದಿದ್ದಾರೆ. ಇಲ್ಲಿ ಆಟೋಮೆಟಿಕ್ಕಾಗಿ ಗ್ರೇಡ್ಗಳು ಜನರೇಟ್ ಆಗಿದ್ದಾವೆ. ಮತ್ತು SA2ದಲ್ಲಿ ಟೋಟಲ್ 50ಕ್ಕೆ 39 ಅಂಕಗಳನ್ನು ಪಡೆದು ಎ ಗ್ರೇಡನ್ನು ಪಡೆದಿದ್ದಾರೆ. ಇಂಗ್ಲೀಷ್ನ ಟೋಟಲ್ 100ಕ್ಕೆ 72 ಅಂಕಗಳನ್ನು ಪಡೆದು ಎ ಗ್ರೇಡನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ನಾವು ಇನ್ನಿತರ ವಿಷಯಗಳಾದ ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಮತ್ತು ದೈಹಿಕ ಶಿಕ್ಷಣದ ಅಂಕಗಳನ್ನು ತುಂಬುತ್ತಾ ಹೋದಾಗ ಗ್ರ್ಯಾಂಡ್ ಟೋಟಲ್ 700ಕ್ಕೆ ಇಲ್ಲಿ ಟೋಟಲ್ 466 ಅಂಕಗಳನ್ನು ಪಡೆದು 67% ತೆಗೆದುಕೊಂಡು ಬಿ ಗ್ರೇಡನ್ನು ಪಡೆದಿದ್ದು ಇಲ್ಲಿ ಗೊತ್ತಾಗುತ್ತೆ. ಕೊನೆಗೆ ರಿಸಲ್ಟ್ ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಪಾಸ್ ಆಗುತ್ತೆ, ಪಾಸ್ ಆರ್ ಫೇಲ್, ಇದು ಕೂಡ ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಕ್ರೋಢೀಕೃತ ಅಂಕಪಟ್ಟಿಯನ್ನು ತುಂಬಿ ಆಟೋಮೆಟಿಕ್ಕಾಗಿ ನಾವು ಗ್ರೇಡ್ ಮತ್ತು ಪರ್ಸೆಂಟೇಜ್ ಮತ್ತು ಗ್ರ್ಯಾಂಡ್ ಟೋಟಲ್ ಅಂಕಗಳನ್ನು ನಾವಿಲ್ಲಿ ಜನರೇಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, please subscribe and press the bell button. Thank you one and all.